सद्गमय तमसोमा ज्योतिर्गमय मृत्योर्मा अमृतं गमय। ॐ शान्ति शान्ति शान्ति। ವಿನಾಯಕ ಮಿತ್ರ ಮಂಡಳಿ ಅವರು ರಕ್ತದಾನ ಶಿಬಿರ ಮಾಡ್ತಿರುವುದೇ ಮೊದಲಲ್ಲ. ಪ್ರತಿ ವರ್ಷ ಕೂಡ ಒಂದು ಸರಿಸುಮಾರು 2 ಸಲ ಆದರೂ ರಕ್ತದಾನ ಮಾಡ್ತಾರೆ, ಅದರ ಶಿಬಿರವನ್ನು ನಡೆಸ್ತಾರೆ. ಈ ರಕ್ತದಾನ ಶಿಬಿರದಲ್ಲಿ ಕಳೆದ ಬಾರಿ ನಮಗೆ ಒಂದು ಸರಿಸುಮಾರು 50ರಿಂದ 60 ರಕ್ತಗಳನ್ನು ನೀಡಿರ್ತಾರೆ. ನಮ್ಮ ಒಂದು ರಕ್ತದ ಯೂನಿಟ್ನಲ್ಲಿ ನಾವು ಸರಿಸುಮಾರು 2ರಿಂದ 3ರಷ್ಟು ಅದರ ರಕ್ತ ಕಣಗಳನ್ನು ವಿಭಾಗಿಸ್ತೇವೆ. ಹಾಗಾಗಿ ಆ 3 ರಕ್ತ ಕಣ ವಿಭಾಗಿಸಿದ ರಕ್ತ ಕಣಗಳನ್ನು 3 ರೋಗಿಗಳಿಗೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಕಾರವಾಗಿ ಸರಿಸುಮಾರು ಒಂದು 180-200 ಜನಕ್ಕಿಂತ ಜಾಸ್ತಿ ರೋಗಿಗಳಿಗೆ ಅವರ ಜೀವಕ್ಕೆ ನೀವೆಲ್ಲ ನೆರವಾಗಿದ್ದೀರಿ. ಅದಕ್ಕೆ ನಾನು ನಮ್ಮ ವೆಲ್ಲಾಕ್ ಆಸ್ಪತ್ರೆ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸ್ತೀನಿ. ಎರಡನೇದಾಗಿ ರಕ್ತದಾನದ ಬಗ್ಗೆ ಮಾಹಿತಿ ಹೇಳಬೇಕಂದ್ರೆ, ಪ್ರತಿ ವರ್ಷ ನೀಡುವವರು ನಮ್ಮ ಈ ವಿನಾಯಕ ಮಿತ್ರ ಮಂಡಳಿಯ ಮೇಲೆ ಮುಂಚೂಣಿಯಲ್ಲಿರುವಂತಹ ಅವರಲ್ಲದೆ ಕೂಡ ರಕ್ತದಾನಿಗಳು ಕೂಡ ನಮಗೆ ಪರಿಚಯ. ಈಗ ನೋಡಿ 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 ಕೊಟ್ಟು ಕೊಟ್ಟು ಪರಿಚಯ ಅಷ್ಟು ಸಲ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ಹೆಚ್ಚೇನು ಹೇಳಬೇಕಾಗಿಲ್ಲ ನಾನು ಇಲ್ಲಿ ಬಂದು. ಆದರೆ ಒಂದೆರಡು ಮಾತನ್ನು ಹೇಳಬೇಕಂತಾದರೆ, ರಕ್ತದಾನ ಮಾಡುವಾಗ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ಗೈಡ್ಲೈನ್ಸನ್ನು ಹಾಕ್ತಾರೆ. ಅದರಲ್ಲಿ ಕೆಲವೊಂದು ಗೈಡ್ಲೈನ್ಸಲ್ಲಿ ಈಗ ಇತ್ತೀಚೆಗೆ ಆ್ಯಡ್ ಮಾಡಿದ್ದಾರೆ. ಏನಂದರೆ, ರಕ್ತದಾನ ಮಾಡುವವರು ರಕ್ತದೊತ್ತಡ ಇದ್ದರೂ ಕೂಡ, ಮಧುಮೇಹ ಅಥವಾ ಡಯಾಬಿಟಿಸ್ ಇದ್ದರೂ ಕೂಡ ಅವರು ಕಂಟ್ರೋಲ್ನಲ್ಲಿದ್ದರೆ ರಕ್ತವನ್ನು ನೀಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಸಹ ನಿಮ್ಮಲ್ಲಿ ಏನಾದರೂ BP ಶುಗರ್ ಅಥವಾ BP ಶುಗರ್ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಜಾಸ್ತಿ ಇದೆ, ಅದು ಸಹ ಗೊತ್ತಾಗ್ತದೆ. ಮತ್ತು ನಿಮಗೆ ರೆಫರ್ ಮಾಡ್ಬೋದು, ಮತ್ತು ರೆಫರ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ತಗೊಳ್ಬೋದು. ಒಂದು ವೇಳೆ ಎಲಿಜಿಬಲ್ ಇದ್ದರೆ ನೋ ಸೈಡ್ ಎಫೆಕ್ಟ್ಸ್, ನೋ ಡಿಸೀಸಸ್, ಬ್ಲಡ್ ಡೊನೇಟ್ ಮಾಡ್ಬೋದು. ಮತ್ತು ಇದು ಒಂದು ಹೇಗೆ ಅಂದರೆ, ಒಂದು ಬಾಟಲ್ ಆಫ್ ಬ್ಲಡ್ 3 ಕಾಂಪೊನೆಂಟ್ಸ್ ಇರ್ತದೆ. ಅದು ಆಲ್ರೆಡಿ ಅವರು ಹೇಳಿದ್ದಾರೆ, ಪ್ಲಾಸ್ಮಾ ಕಾಂಪೊನೆಂಟ್, RBC ಕಾಂಪೊನೆಂಟ್, ರೆಡ್ ಸೆಲ್ ಕಾಂಪೊನೆಂಟ್, ಮತ್ತು ಪ್ಲಾಸ್ಮಾ ಪ್ಲೇಟ್ಲೆಟ್ಸ್. ಸೊ ಒಂದು ಬಾಟಲ್ ಆಫ್ ಬ್ಲಡ್ ವಿಲ್ ಹೆಲ್ಪ್ 3 people's lives. ಸೊ ಹಾಗೆ ಸೊ ಯಾರೆಲ್ಲ ಇಲ್ಲಿ ಬಂದಿದ್ದೀರಿ ವಿದೌಟ್ ಎನಿ ಫಿಯರ್ ಬ್ಲಡ್ ಕೊಟ್ಟು ಸಹಕರಿಸಬೇಕಂತದೆ ನಾನು ಈಗ ಚಿಕ್ಕ ಮಾತನಾಡಿದ್ದೇನೆ. ಸ್ವಾಮೀಜಿಯವರು, ಪೂಜ್ಯ ಸ್ವಾಮೀಜಿಯವರು ಅವರು ಆಗಸ್ಟ್ 8ಕ್ಕೆ ಅವರ ಜನ್ಮದಿನೋತ್ಸವ ಇರ್ತದೆ. ಅದಕ್ಕೆ ಮುಂಚಿತವಾಗಿ ಸ್ವಾಮೀಜಿಯನ್ನು ಕೇಳಿದಾಗ ಸ್ವಾಮೀಜಿ ಏನು ಹೇಳಿದ್ರು ಅಂತ ಹೇಳಿದರೆ, ಸ್ವಾಮೀಜಿಗೆ ಯಾಕೆ ಆಡಂಬರ, ಅದರ ಬದಲು ಸಮಾಜ ಸೇವೆ ಏನಾದರೂ ಸಮಾಜಮುಖಿ ಕಾರ್ಯಕ್ರಮಗಳೇನಾದರೂ ಮಾಡಬಹುದು ಅಂತ ಹೇಳಿ, ಅದಕ್ಕೋಸ್ಕರ ಒಂದು 50 ಕಾರ್ಯಕ್ರಮ ಈ ಮಂಗಳೂರು ವಲಯದಲ್ಲಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳೇ ನಡೀತಾ ಇದೆ. ಇವತ್ತು 4 ಕಡೆಯಲ್ಲಿ ನಡೀತಾ ಇದೆ. ಬಜ್ಪೆಯಲ್ಲಿ ಕಣ್ಣಿನ ತಪಾಸಣೆ ನಡೀತಾ ಇದೆ, ಜಲ್ಲಿಗುಡ್ಡೆಯಲ್ಲಿ ಇದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ, ಇಲ್ಲಿ ರಕ್ತದಾನ ಶಿಬಿರ, ಮತ್ತೊಂದು ಕಡೆ ಇದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಇಂಥದ್ದೆಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳು ಕೆಲವು ಕಡೆಯಲ್ಲಿ ಆಗ್ತಾ ಇದೆ. 50 ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಕುಡಿಯೋರು ಕೂಡ ಬಾಕಿ ಈ ಸಂಸ್ಥೆಗಳು ಜಂಟಿ ಸೇರಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗ್ತದೆ ಅಂತ ಹೇಳಿದರೆ ಇಚ್ಛೆ ಪಡ್ತೇನೆ. ನಾನು ಬ್ಲಡ್ ಡೊನೇಷನ್ ಕೂಡ ಬಾಕಿಯವರು ಹೇಳಿದಾಗೆ ಅದರಿಂದ ಸುಮಾರು ಪ್ರಯೋಜನಗಳಿದೆ. ಕೆಲವು ವಿಚಾರಗಳು ನಮಗೆ ಪ್ರೇರಣಾದಾಯಕವಾಗಿರ್ತದೆ. ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಯತೀಶ್ ಶೆಟ್ಟರನ್ನ ನಾವು ಗುರುತಿಸುವುದು ಯಾಕಂತ ಹೇಳಿದ್ರೆ ಇವರು ಇನ್ನೊಬ್ಬರಿಗೆ ಪ್ರೇರಣಾದಾಯಕರಾಗಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರನ್ನ ಗುರುತಿಸಿದ್ದೇವೆ. ಅವರ ಈ ಸೇವೆ ನಿರಂತರವಾಗಿ ನಡೆಯಲಿ, ಅವರಿಗೆ ದೇವರ ಅದರಲ್ಲೊಂದು 10-15 ಜೀವ ಉಳಿತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಯುವಕರು ಇಲ್ಲಿ ಬಂದು ನಮ್ಮ ರಕ್ತವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಿ ನಾನು ಕೂಡ ಒಂದು
ಈಗ ನನಗೆ ಬಹಳ ಖುಷಿ ಆಯಿತು, ಇವರು 76 ಸಲ ನಮ್ಮ ರಕ್ತವನ್ನು ನೀಡಿದ್ದಾರೆ. ಖಂಡಿತವಾಗಿ ಅಂಥವರನ್ನು ನಾವು ಗುರುತಿಸಬೇಕಾಗಿದೆ. ಯಾಕಂತ ಹೇಳಿದರೆ ಇವತ್ತು ಸಮಾಜ ಒಳ್ಳೆಯ ಕೆಲಸವನ್ನು ಮಾಡೋದು ಭಾಳ ಕಡಿಮೆ, ನೋಡೋದು ಭಾಳ ಕಡಿಮೆ ನಾವು ಇವತ್ತು. ಆದರೆ ಅಂಥ ಕೆಲಸ ಮಾಡಿದವರಿಗೆ ಗುರುತಿಸಿದಾಗ ಬೇರೆಯವರಿಗೂ ಕೂಡ ಅದು ಪ್ರೇರೇಪಣೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯತೀಶ್ ಅವರು, ನಾನು ಕಿನ್ನಿಗೋಡಿಯಲ್ಲಿದ್ದರೂ ಕೂಡ ಅವರು ಭಾಳ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬಂದವರು. ಹಾವು ಹಿಡಿಯುವುದಾಗಿರ್ಬೋದು ಅಥವಾ ಏನಾದರೂ ಸಮಸ್ಯೆ ಬಂದಾಗ ಖಂಡಿತವಾಗಿ ಅವರು ರಕ್ತದಾನ ಮಾಡೋದರ ಮುಖಾಂತರ ಅಲ್ಲ, ಬೇರೆ ಜೀವ ಕೂಡ ಉಳಿಸೋದರ ಮುಖಾಂತರ ಅವರು ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ನಮ್ಮ ಯತೀಶನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹಾಗೂ ಅವರ ಕಾರ್ಯಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ಖಂಡಿತವಾಗಿ ಈ ನಿಟ್ಟಿನಲ್ಲಿ ಖಂಡಿತವಾಗಿ ಯಾವುದೇ ಭಯ ಇಟ್ಕೊಳ್ಳೋದು ಬೇಡ. ಜೀವನಕ್ಕೆ ಒಳ್ಳೆಯದು. ಅದರಿಂದ ಇನ್ನೊಬ್ಬರು ಚೆನ್ನಾಗಿ ಅದಕ್ಕೆ ಮತ್ತು ರಕ್ತ ಪರೀಕ್ಷೆಯನ್ನು ಮಾಡಿ ನಿಮಗೆ ಇವತ್ತು ಯುವಕರು ಏನಾದರೂ ಒಂದು ಸಮಾಜಕ್ಕೆ ನಾವು ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳು. ಸೊ ಈ ನಿಟ್ಟಿನಲ್ಲಿ ಯುವ ಸಂಘ ಕಳೆದ 16 ವರ್ಷಗಳಿಂದ ಈ ಒಂದು ಕೆಂಬನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಮುಂದೆ ಕೂಡ ಮಾಡಲಿ, ಅವರಿಗೆ ದೇವರ ಆರೋಗ್ಯವನ್ನು ಕೊಡಲಿ. ಸೊ ಈ ನಿಟ್ಟಿನಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಈ ಒಂದು ಸಮಾಜಮುಖಿ ಕಾರ್ಯಕ್ಕೆ ಮುಂದೆಯೂ ಕೂಡ ನಮಗೆ ದೇವರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನಮ್ಮ ಧನಂಜಯ ಶೆಟ್ಟಿಗಾರ್ ಅವರು ಈ ಒಂದು ಸಂಘದ ನಮ್ಮೊಂದಿಗಿದ್ದಾರೆ. ಹಾಗೆ ಅದರ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಲಾಲ್ಜಿ ವಿಕೃಷ್ಣ ಅವರಿದ್ದಾರೆ, ನಮ್ಮ ಯತೀಶಣ್ಣ ಇದ್ದಾರೆ. ಹಾಗೆ ನಮ್ಮ ನಾಗಪುರ ಭವನ ಮಂಡಳಿಯ ಹರೀಶ್ ಬಸವಗೌಡರು ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಇನ್ನಷ್ಟು ವ್ಯಕ್ತಿಗಳು ನಮ್ಮೊಂದಿಗಿದ್ದು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡಿ ನಮ್ಗೆ ಇನ್ನಷ್ಟು ಸಮಾಜದಲ್ಲಿ ಗುರುತಿಸುವಂತ ಪ್ರವೃತ್ತಿಗೆ ಹಾಲನೆರೆದವರು ನಮ್ಮ ಗಣೇಶ್ ಅವರು. ಯಾಕಂತಂದ್ರೆ ಪತ್ರಕರ್ತರ ಮಿತ್ರರಾಗಿರ್ತಕ್ಕಂಥ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ. ಇವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಎಲ್ಲ ವೈದ್ಯಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮಾಜದಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳು ಒಟ್ಟು ಸೇರಿದಾಗ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ವಿನಾಯಕ ಮಿತ್ರ ಮಂಡಳಿ ಹಾಗೂ ವಿನಾಯಕ ಮಹಿಳಾ ಮಂಡಳಿಯ ನೇತೃತ್ವದಲ್ಲಿ ಅದರೊಂದಿಗೆ ಅನೇಕ ಜಂಟಿ ಸಂಸ್ಥೆಗಳ ಸಹಯೋಗದಿಂದ ಏರ್ಪಡಿಸಿದಂತಹ ಇಂದಿನ ರಕ್ತದಾನ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಕೆಂಬನಾಳ್ ಗ್ರಾಮ ಪಂಚಾಯತ್ನ PDO ಆದಂತಹ, ಅದೇ ರೀತಿಯಾಗಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ಅರುಣ್ ಪ್ರದೀಪ್ ಡಿಸೋಜ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು.